7th ಸ್ಟ್ಯಾಂಡರ್ಡ್ದಲ್ಲಿ ಆ ಟೈಮ್ದಲ್ಲೇ ಟ್ಯಾಕ್ಟರ್ ಹೊಡಿತಾ ಇದ್ದೆ. 500 ಎಕರೆ ಜಮೀನಿತ್ತು, ದೊಡ್ಡ ಕುಟುಂಬ, 3 ತಿಂಗಳು ಮಗು ಕರ್ಕೊಂಡು ಹೆಂಡತಿನ ಕರ್ಕೊಂಡು ಆಚೆ ಬರ್ತೀರಿ. ದೊಡ್ಡಪ್ಪ ಹೇಳಿದರು, ನೀ ಕಾರ್ಖಾನೆ ಮಾಡೋದಿತ್ತು ಅಂದ್ರೆ ನಮ್ಮ ಮನೇಲೇನೆ ಇರಬೇಡ. ನಾನು ಹೇಳಿದೆ, ನಾ ಫ್ಯಾಕ್ಟ್ರಿ ಮಾಡ್ತೀನಿ. ಆ ಕಾರಣಕ್ಕೆ ಇವತ್ತು ಒಂದು ಇಡೀ ದೇಶವೇ ಬೆರಗಾಗುವಂಥ ಇಂಡಸ್ಟ್ರಿಯನ್ನ ನೀವು ಹುಟ್ಟಾಕಿದಿರಿ. ನನ್ನ ಇರುವಂಥ ಕನಸು ನಮ್ಮ ತಾಲೂಕಿಗೆ ನಮ್ಮ ಮೈಸೂರು ಮಹಾರಾಜರಾಗಬೇಕು, ನಮ್ಮ ಜಿಲ್ಲೆಗೆ ನಮ್ಮ ಮೈಸೂರು ಮಹಾರಾಜರಾಗಬೇಕು. ಮುರುಗೇಶ್ ನಿರಾಣಿ ಅವರು ಒಬ್ಬ ಸಮಾಜಮುಖಿ ವ್ಯಕ್ತಿ ಕೂಡ. ಇವತ್ತು ಮಾಡಿರುವಂಥ ಒಟ್ಟು ಉದ್ಯಮದಲ್ಲಿ ಅಂದರೆ 72,000 ಕುಟುಂಬಗಳು ಇವತ್ತು ಬದುಕ್ತಾ ಇದ್ದಾರೆ. ಫೌಂಡೇಶನ್ ಮೂಲಕ ಹಲವಾರು ಸಮಾಜಮುಖಿ ಕೆಲಸಗಳನ್ನು ನೀವು ಮಾಡ್ತಾ ಇದ್ರಿ. ಅಂಧ ಮುಕ್ತ ಬಾಗಲಕೋಟೆ ಆಗಬೇಕು. ಆಲ್ಮೋಸ್ಟ್ ಮೋರ್ ದೆನ್ 30,000 ಫ್ರೀ ಆಪರೇಷನ್ ಮಾಡಿಸಿದ್ದಾರೆ. ಆದರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಜನ ನಿಮ್ಮನ್ನು ಕೈ ಬಿಡ್ತಾರೆ. ಇಲ್ಲ, ನನ್ನ ಕೈ ಬಿಡ್ಲಿಕ್ಕೆ ಮೇನ್ ತಪ್ಪು ನಂದೇನೆ. 2004ರಲ್ಲಿ ಬಿಜೆಪಿ ಅವರು ನಿಮ್ಗೆ ಟಿಕೆಟ್ ಕೊಡ್ತಾರೆ. ಇದಕ್ಕೆ ನಿಮ್ಮ ತಂದೆಯವರು ಸಿತಾರಾಮ್ ಒಪ್ಪಿಗೆ ಇರಲ್ಲ. ರಾಜಕಾರಣದಲ್ಲಿ ಬಂದರೆ ಈಗ ಕಟ್ಟಿರುವಂಥ ಕಾರ್ಖಾನೆ ಹಾಳಾಗ್ತದೆ, ಈ ಬೇಡ ಅಂದರು. ಸೊ ನಿಮ್ಮ ಮೇಲೆ ಕೂಡ ಹಲವಾರು ಆರೋಪಗಳು ಬಂದು ಮುರುಗೇಶ್ ನಿರಾಣಿ ಅವರು ಹಿಂಗೆ ಮಾತಾಡಿದಕ್ಕೆ ನನ್ನ ಮೌನನೇ ಉತ್ತರ, ನನ್ನ ಸಾಧನೆನೇ ಉತ್ತರ.